ಒಂದು ಸೈಟ್ 30-40 ಕೂಡ ಖಾಲಿ ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದಾವೆ. ನೀರ್ ಕೊಟ್ಟಿದೀವಿ, ಕರೆಂಟ್ ಕೊಟ್ಟಿದೀವಿ, ರೋಡ್ ಮಾಡಿಸಿದೀವಿ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದೀವಿ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ಇದು ನಿನ್ನೆ ಇವತ್ತಿನ ಹೊಸ ಸಮಸ್ಯೆ ಅಲ್ಲ, ಸುಮಾರು 53 ವರ್ಷದ ಸಮಸ್ಯೆ ಇದು. ಇದನ್ನ ಬಗೆಹರಿಸಬೇಕು, ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ದಾಸರಳ್ಳಿ ಕ್ಷೇತ್ರದ MLA ಮುನ್ರಾಜುರವರು ಚಳಿಗಾಲದ ಅಧಿವೇಶನ ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಈ ಒಂದು ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಲೆಗ್ರೆ ಗ್ರಾಮದ ಸರ್ವೆ ನಂಬರ್ 119-20ರಲ್ಲಿ 1972ರಲ್ಲಿ ಅಂದರೆ ಇವತ್ತು ಬಸವಲಿಂಗಪ್ಪನವರು ಇದ್ರು ಅಂತ ಕಾಣ್ತದೆ, ಕಂದಾಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ದೇವರಾಜ ಅರಸು. ಆ ಕಾಲದಲ್ಲಿ ಒಂದು 1078 ಅಕ್ಪತ್ರಗಳನ್ನ ವಿತರಣೆ ಮಾಡ್ತಾರೆ. ಅದು ವಿತರಣೆ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳು ಯಾವುದೋ ಕಂಪ್ಲೇಂಟ್ ಮೇಲೆ ಹಿಂಪಡಿತಾರೆ. ಫಲಾನುಭವಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು 94CC ನಲ್ಲಿ ಅರ್ಜಿ ಹಾಕಿದ್ದಾರೆ. ಇನ್ನು ಕೆಲವರು 30-40 ಕೊಡಕ್ ಬರಲ್ಲ ಅಂತೇಳಿ ಅತಂತ್ರ ಸ್ಥಿತಿಯಲ್ಲಿ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಅದನ್ನ ಮಾನ್ಯ ಕಂದಾಯ ಸಚಿವರ ಗಮನ ಸೆಳಿತೀನಿ. ಮುಂದೆ ಮಾನ್ಯ ಶಾಸಕರು ಏನ್ ಮಾಡಬೇಕು ಅಂತಾರೆ ಅವ್ರು ಸಲಹೆ ಕೊಡ್ಲಿ, ವಿಚಾರ ಮಾಡೋಣ. ಸರ್ಕಾರ ಸುಮಾರು 53 ವರ್ಷದ ಹಿಂದೆ ಬಡವರಿಗೆ ಅಂತ ಹೇಳಿ ಸ್ವಲ್ಪ ಜಾಗವನ್ನು ಮಂಜೂರು ಮಾಡಿತ್ತು, ಬಡವರು ಮನೆ ಕಟ್ಕೊಳ್ಳಿ ಅಂತೇಳಿ. ಆದರೆ ಅವ್ರಿಗೆ ಕೊಟ್ಟಿರೋಂಥ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಶೀಟ್ ಮನೆಗಳನ್ನ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ರೋಡು, ನೀರು ಹಾಗೆ ಬೇರೆ ಎಲ್ಲ ಒಂದು ಬೇಸಿಕ್ ಅನುಕೂಲ ಏನಿದೆ ಎಲ್ಲನೂ ಮಾಡಿಕೊಟ್ಟಿದ್ದೀವಿ. ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಾದರೆ ನೀವು ಅವ್ರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಬೇಕು. ಇಷ್ಟು ದಿನ ಆದರೂ ಕೂಡ ವಿತರಣೆ ಮಾಡಿಲ್ಲ ಅಂತೇಳಿ ದಾಸರಳ್ಳಿ ಶಾಸಕರು ಮುನ್ರಾಜು ಅವರು ಜನರ ಪರವಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಜಾಗ ಇರೋದು 41 ಎಕರೆ ಸರ್ಕಾರಿ ಹುಲ್ಲು ಬನಿ. ಹಿಂದೆ 53 ವರ್ಷಗಳ ಹಿಂದೆ ಹಕ್ಕುಪತ್ರ ಕೊಟ್ಟು ಹಿಂಪಡೆದ್ಬಿಟ್ಟು ಫಲಾನುಭವಿಗಳು ಒಂದಷ್ಟು ಮನೆ ಕಟ್ಟಿಕೊಂಡ್ರು, ಬಾಕಿಯವರೆಲ್ಲ ಮಾರ್ಕೊಂಡ್ಬಿಟ್ರು. ಮೂಲತಃ ಫಲಾನುಭವಿಗಳು ಬರೀ 78 ಜನ ಅಲ್ಲಿರೋದು. ಇನ್ನು ಸಾವಿರಾರು ಜನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಅರ್ಜಿ ಸಮಿತಿಗೆ ಒಂದು ಲೆಟರ್ ಕೊಟ್ಟು ಅರ್ಜಿ ಸಮಿತಿ ಬಂದು ಗೋಪಾಲಯ್ಯನವರಿದ್ದರು, ಸುರೇಶ್ ಕುಮಾರ್ ಅವರಿದ್ದರು, ಈ ಕಡೆ ಉಪಾಧ್ಯಕ್ಷರಿದ್ರು, ಅವರೆಲ್ಲ ಬಂದು ಪರಿಶೀಲನೆ ಮಾಡಿ GIDC ಅವರೆಲ್ಲ ಸರ್ಕಾರಕ್ಕೆ ಇವ್ರಿಗೆ ಏನಾದರೂ ಹಣ ನಿಗದಿ ಮಾಡಿ ಕ್ಯಾಬಿನೆಟಲ್ಲಿಟ್ಟು ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿದ್ರು. ಒಂದು ಸೈಟು 20-30 ಖಾಲಿ ಇಲ್ಲ, ಬೃಹತ್ ಆದಂಥ ಬಿಲ್ಡಿಂಗ್ಗಳಿದೆ. ಯಾರು ಸಣ್ಣ ಸಣ್ಣ ಶೀಟ್ ಮನೆ ಸಣ್ಣ 1 ಫ್ಲೋರ್ ಕಟ್ಕೊಂಡಿದ್ದಾರೆ ಅವ್ರಿಗೆ 94CC ನಲ್ಲಿ ಅವಕಾಶ ಇದೆ, ಅರ್ಜಿ ಹಾಕಿದ್ದಾರೆ. ದಯವಿಟ್ಟು ಅದನ್ನ ಫಸ್ಟ್ ಕೊಡಕ್ಕೆ ವ್ಯವಸ್ಥೆ ಮಾಡಿ. ಉಳಿದಂಥವ್ರದ್ದು ಸರ್ಕಾರಕ್ಕೆ ಎಲ್ಲ ಶಕ್ತಿ ಇದೆ. ಕ್ಯಾಬಿನೆಟ್ಗೆ ತಂದು ಒಂದು ಮನೆ ಹೊಡೆಯೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದನ್ನೀಗ ಪೂರ್ತಿ ಮನೆಗಳಿದೆ, ಕಮರ್ಷಿಯಲ್ ಇದೆ, ದೇವಸ್ಥಾನ ಇದೆ. ಆಮೇಲೆ ಉತ್ತರದಲ್ಲಿ ಕೊಟ್ಟರೆ 7,000 ನಿವೇಶನಗಳಿದೆ ಅಂತ ಬರೆದಿದೆ. 1078 ಉತ್ತರದಲ್ಲಿ ಸುಮಾರು 7,000 ನಿವೇಶನ ಇದೆ ಅಂತ ಬರೆದಿದ್ದಾರೆ. ನೀವು ನೋಡ್ದಂಗಿಲ್ಲ, ರಿಪೀಟ್ ಮಾಡಿಕ್ಕಿದ್ದಾರೆ. 4 ಪೇಜ್ ನಾನು ಇವಾಗ ಕೂತ್ಕೊಂಡು ಓದಿದೆ. ಅದಕ್ಕೆ ದಯಮಾಡಿ ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ. 53 ವರ್ಷಗಳಿಂದ ಅತಂತ್ರವಾಗಿದ್ದಾರೆ. ಅದನ್ನ ಕ್ಯಾಬಿನೆಟ್ಗೆ ತಂದು ಅವ್ರಿಗೇನೋ ದರ ನಿಗದಿ ಮಾಡಿ, ಸುಮ್ಮನೆ ಕೊಡಬೇಡಿ, ದರ ನಿಗದಿ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಿದ್ದೆ. 20ನೇ ಇಸ್ವಿಯಿಂದ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ರೆ ತಲೆ ಸುತ್ತು ಬರುತ್ತೆ. ಅಷ್ಟು ಹಿಂದೆ ಮುಂದೆ ಎಲ್ಲ ಆಗಿದೆ. ಮತ್ತೆ ಯಾರು ಮೂಲ ಮಂಜೂರಿದಾರರು, ಯಾರು ಬಂದು ಸೇರ್ಕೊಂಡಿದ್ದಾರೆ, ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ, ಇವು 10 ಬಾರಿ ಪ್ರಯತ್ನ ಆಗಿದೆ ಪರಿಹಾರ ಮಾಡಲಿಕ್ಕೆ. ಒಂದು ಬಾರಿ ಅಲ್ಲ, 80ನೇ ಇಸ್ವಿಯಿಂದ ಪ್ರಯತ್ನ ಆಗ್ತಾನೇ ಇದೆ. ಇಲ್ಲಿವರೆಗೂ ಯಾರು ಪರಿಹಾರ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಇದರಲ್ಲಿ ಬರೀ ಸರ್ಕಾರನ ದೂಷಣೆ ಮಾಡಬೇಡಿ. ಎಲ್ಲರೂ ಸರ್ಕಾರ ಮಾಡಿದ್ದೀವಿ, ಅಲ್ಲಿ ಏನೇನೋ ಮಾಡಿಕೊಂಡು ಸರ್ಕಾರ ಎಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂದರೆ ಎಲ್ಲಾಗುತ್ತೆ? ಕ್ಯಾಬಿನೆಟ್ಗೆ ತೊಗೊಂಡು ಬಂದು ಮಾಡಿ ಅಂತ ಹೇಳ್ತೀರಾ. ಕ್ಯಾಬಿನೆಟ್ಟು ಕಾನೂನಿನ ಕೆಳಗಡೆ ಕೆಲಸ ಮಾಡುತ್ತೆ. ಏನಾದರೂ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಒಂದು ತೀರ್ಮಾನ ತಗೊಳ್ಬಹುದು. ಕಾನೂನಲ್ಲಿ ಸ್ಪಷ್ಟತೆ ಇರೋವಾಗ 94CC ಕೊಟ್ಟಿರೋವಾಗ 94CCಗೆ ರೂಲ್ಸನ್ನು ನಾವು ಫ್ರೇಮ್ ಮಾಡಿದ್ದೇವೆ. ಅದಕ್ಕೆ ಯಾವ್ದು ಎಲಿಜಿಬಲ್ ಬಂದಿದೆ ಅದನ್ನು ಕೊಟ್ಟಿದ್ದೇವೆ. ಕೆಲವು ಎಲಿಜಿಬಲ್ ಇಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ವಾಸಕ್ಕಾಗಿ 94C ಅಲ್ಲಿ ಹಕ್ಕುಪತ್ರ, CC ಅಲ್ಲಿ ಹಕ್ಕುಪತ್ರ ಕೊಡ್ಬೋದು. ಇಲ್ಲಿ ಸ್ಪಷ್ಟವಾಗಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ರೆ 4 ಫ್ಲೋರ್ ಕಟ್ಟಿದ್ರೆ ಹೇಗೆ ಕೊಡೋದು ನೀವೇ ಹೇಳಿ. ಕೊಟ್ವಿ ಅಂತ ಇಟ್ಕೊಳ್ಳಿ, ನಾಳೆ ಒಬ್ಬ RTI ಆಕ್ಟಿವಿಸ್ಟು RI ಮೇಲೆ, ತಹಶೀಲ್ದಾರ್ ಮೇಲೆ ಕಂಪ್ಲೇಂಟ್ ಲೆಟರ್ ಕೊಡ್ತಾರೆ. ಯಾರನ್ನ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನೀವು RI ತಹಶೀಲ್ದಾರ್ ಇಬ್ರು ಸಸ್ಪೆಂಡ್ ಆಗಲೇಬೇಕು. ಯಾಕಂದ್ರೆ ಅದು ಕ್ಲಿಯರ್ ಕಟ್ ವೈಲೇಷನ್ನು, ಅದೇನು ಗ್ರೇ ಏರಿಯಾನು ಏನಲ್ಲ, ಕ್ಲಿಯರ್ ಕಟ್ ವೈಲೇಷನ್ನು. ಸೊ ಈ ರೀತಿಯಾಗಿ ಆಮೇಲೆ ಹಿಂದೆ ಒಂದು ಪಟ್ಟಿ ಇಲ್ಲ ಇದರಲ್ಲಿ ಮಂಜೂರಿದಾರ್ ಯಾರು ಅಂತ. ಒಂದೊಂದು ದಶಕದಲ್ಲಿ ಒಂದೊಂದು ಪಟ್ಟಿ ತಯಾರಾಗಿದೆ. ಅವರು ಮಾನ್ಯ ಶಾಸಕರಿಗೆ ಎಲ್ಲ ಗೊತ್ತಿದೆ. ಆದ್ರೆ ಏನೋ ಒಂದು ಇದಕ್ಕೊಂದು ಕೊನೆ ಆಡಿ ಅಂತ ಅವ್ರು ಹೇಳ್ತಾ ಇರುವಂತಹದ್ದು. ಈಗ ಕಾನೂನು ಇಲಾಖೆಗೆ ಅಭಿಪ್ರಾಯ ಕಳಿಸಿದ್ವಿ. ಅವ್ರಿಗೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಲಿಖಿತವಾಗಿ ಕೊಟ್ಟಿದ್ದೇನೆ. ಬೇಕಾದ್ರೆ ನಾನು ತಾವು ಹೇಳ್ತಾ ಇದ್ದೀರಾ ಜಿಲ್ಲಾಧಿಕಾರಿಗಳನ್ನ ಇನ್ನೊಂದ್ಸತಿ ಕರೆಸಿ ನಾನು ಇನ್ನೇನ್ ಮಾಡ್ಬೋದು ನಮ್ಮ ಕೈಲಿ ಅಂತ ಒಂದ್ಸತಿ ಚರ್ಚೆ ಮಾಡ್ತಾ ಇದ್ದೇನೆ ತಾವು ಹೇಳ್ತಾ ಇರೋದ್ರಿಂದ. ಆದ್ರೆ ಸಮಸ್ಯೆ ಎಷ್ಟು ಜಟಿಲ ಇದೆ. 40 ವರ್ಷದಿಂದ ಹಿಂಗೆ ನಡೆದಿದೆ. ಒಂದು ವಿಧಾನಸಭೆಯ ಸಮಿತಿ ನಿರ್ದೇಶನ ಕೊಟ್ಟರು ಕೂಡ ಇದು ಪರಿಹಾರ ಆಗಿಲ್ಲ.
ದುಡ್ಡು ಕಟ್ಟಿಸ್ಕೊಂಡು ಕೊಡಕ್ ಹೋದ್ರೆ ಎಲ್ಲರೂ ಸರ್ಕಾರಿ ಜಮೀನಲ್ಲಿ ಕಟ್ಬಿಟ್ಟು ಇವತ್ತು ನಾವು ದುಡ್ಡು ಕೊಡ್ತೀವಿ ಕೊಡಿ ಅಂತ ಬರ್ತಾರೆ. ನಿಮ್ಮ ಹುಟ್ಟೂರು ಬಾಗ್ಲೂರು 27 ಎಕರೆ ಎನ್ಕ್ರೋಚ್ ಮಾಡಿ ಇವತ್ತು ಯಾರೋ ಸೈಟ್ ಮಾಡಿದ್ದಾರೆ. ಅವರು ದುಡ್ಡು ಕೊಟ್ರೆ ಅವರು ರೆಡಿ, ದುಡ್ಡು ಕಟ್ಸ್ಕೊಂಡು ಕೊಡಂಗಿದ್ರೆ ಅಲ್ಲೂ ರೆಡಿ ಇದ್ದಾರೆ. 27 ಎಕರೆ ಒಂದೇ ಜಾಗದಲ್ಲಿ ಮಾಡಿದ್ದಾರೆ. ಸೊ ಆ ರೀತಿ ಮಾಡಕ್ಕೆ ಕಾನೂನಲ್ಲೂ ಅವಕಾಶ ಇಲ್ಲ. ನೀವು ಹೇಳ್ಬೋದು ಮಾನವೀಯತೆ ದೃಷ್ಟಿಯಿಂದ ಮಾಡಿ ಅಂತ, ಆದ್ರೆ ಕಾನೂನಲ್ಲೂ ಅವಕಾಶ ಇಲ್ಲ. ಆದ್ರೂ ಈಗ ಸಮಸ್ಯೆ ಪರಿಹಾರ ಆಗಬೇಕು, ಆ ವಿಚಾರ ತಾವು ಹೇಳ್ತಾ ಇದ್ದೀರಾ, ಅದರಲ್ಲಿ ನಮ್ದು ಸಹಮತ ಇದೆ. ಇನ್ನೂ ಒಂದ್ಸತಿ ನಾನು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ನೀವು ಮಾಡಿಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಮಾನ್ಯ ಅಶೋಕ್ ಅವರು ಅದೇ ಕ್ಷೇತ್ರ ಒಂದು ಸಂದರ್ಭದಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರಿತ್ತು, ಹೌದಾ ಇಲ್ವೋ? ಉತ್ರಳ್ಳಿಯಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರಿತ್ತಿದ್ದು. ಆವತ್ತಿಂದ ಇರುವಂತಹ ಸಮಸ್ಯೆ. ಅವರು ಈಗ ಇದೇ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ರು, ಅವರೇ ನಂತರ ಕಂದಾಯ ಮಂತ್ರಿಗಳಾದ್ರು, ಉಪಮುಖ್ಯಮಂತ್ರಿಗಳಾದ್ರು. ಅವರು ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದೆಲ್ಲ ವಾಸ್ತವ, ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ಏನೇನೋ ನಡೆದಿದೆ ಸಭಾಧ್ಯಕ್ಷರೇ, ಆದ್ರೂ ಕೂಡ ನಾನು ಈಗ ಉತ್ತರ ರಿಪೀಟ್ ಮಾಡ್ತಾ ಇದ್ದೀನಿ. ರಿಪೀಟ್ ಮಾಡೋದು ಬೇಡ. ಜಿಲ್ಲಾಧಿಕಾರಿಗಳು ಅದನ್ನ ಕರೆಸಿ ನಾನು ಮಾತಾಡ್ತೇನೆ, ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಇಲ್ಲ 94 CC ಹಾಕಿರೋರು ಕೆಲವೇ ಜನ, ಅವ್ರದ್ದೇನೂ ಇಲ್ಲ. ಅವ್ರು ದುಡ್ಡು ಕಟ್ಸ್ಕೊಂಡು ಕೊಡ್ಬೋದು, ಸಣ್ಣ ಸಣ್ಣ ಮನೆಗಳು 20-30. ನಾನು 30-40 ಕೇಳ್ತಾ ಇಲ್ಲ. 30-40 ಮೂಲತಃ ವಾಸಿಗಳು ಯಾರು ಇಲ್ಲ. ನಾನು ಹೇಳ್ತೀನಿ 78 ಜನ ಬಿಟ್ಟು ಬೇರೆ ಯಾರು ಇಲ್ಲ 1078ರಲ್ಲಿ. ಇನ್ನು ಇರ್ತಕ್ಕಂಥವರೆಲ್ಲ ಯಾರೋ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ ಒಂದು ರಿಜಿಸ್ಟರ್ ಮಾಡಿಸ್ಕೊಂಡ ಖಾನೆ ಸುಮಾರು ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಮಾಡಿದ್ದೀವಿ, ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ. ಒಂದು ಸರ್ಕಾರ ಕ್ಲಾಸ್ ತೆರಿಗೆ ಕಟ್ಟಲ್ಲ ಸರ್ಕಾರಕ್ಕೆ, ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಏನ್ ಮಾಡೋದಿದೆ? ಯಾವ್ದಕ್ಕಾರ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ. ಎಂಥ ಕಷ್ಟದ್ದಾಗ್ಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಕಾನೂನಲ್ಲೂ ಇರುತ್ತೆ, ಸಂವಿಧಾನದಲ್ಲೂ ಇರುತ್ತೆ. ಅದರ ಉದ್ದೇಶದಿಂದ ನಾನು ಹೇಳೋದು, ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾರು ಕಾನೂನು ಅಡಿಯಲ್ಲೇ ಮಾಡಿ ಕಟ್ಬಿಟ್ಟಿದ್ದಾರೆ. ಏನು ಹೊಡಿತೀರಾ? ಒಂದು ಮನೆ ತೆಗಿಯಕ್ಕಾಗಲ್ಲ. ಅಲ್ಲ ಅಧ್ಯಕ್ಷ, ಒಂದ್ ನಿಮಿಷ ಅಧ್ಯಕ್ಷ, ಇದು 53 ವರ್ಷದ ಸಮಸ್ಯೆ ಅಧ್ಯಕ್ಷ. ಒಂದ್ ನಿಮಿಷ ಗೊತ್ತು, ಗೌಡ್ರು ಹೇಳಿರೋದು ನನಗೆ ಅರ್ಥ ಆಗಿದೆ. ಅದರಲ್ಲೂ ವಿಷಯ 4 ಪುಟ ಬರೆದಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಗೌಡ್ರ ಸಮಯದಲ್ಲಿ ಏನೇನೋ ಪರಿವರ್ತನೆ ಮಾಡ್ತಾ ಇದ್ದಾರೆ, ಈ ಕೋಡಿದು ಬೇರೆ ಬೇರೆದಲ್ಲ. ಆ ರೀತಿ ಇದಕ್ಕೂ ಏನಾದರೂ ಒಂದು ಕಂಡಿಡಿದು ಈ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡ್ತೀವಿ ಅಂತ ನನ್ನ ಒತ್ತಾಯ. ಈ ವಿಡಿಯೋನ ಮಾಡ್ತಾ ಇರೋದು ಜನರ ಮಾಹಿತಿಗಾಗಿ ಅಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ನ ಕೊಡಿ, ಹಾಗೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ನ ಕೊಡಿ. ಥ್ಯಾಂಕ್ ಯು.